ಹತ್ತಿದ್ವಾ ನಾವು, ನಾನು ಒಬ್ಳೆ ಹತ್ತಿದ್ನ. ಆಮೇಲೆ ಇಲ್ಲಿ ಇಬ್ರು ಹುಡುಗರು ಇದ್ರು, ಅಣ್ಣ ಬುಗುನಲ್ಲಿಗೆ ಬಿಟ್ರೆ ನಮ್ಗೆ 700 ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು. ನಾನು ಅಕ್ಕ ಏನ್ ಮಾಡೋದ ಅಕ್ಕ ಅಂತ ಹುಡ್ಗ ಕೇಳ್ದ. ನಾನು ಕುಂತ್ಕೊಂಡ್ರೆ ಯಾರಿಗೂ ಹತ್ತಿಸ್ಕೊಳಲ್ಲ, ಹೆಣ್ಮಕ್ಳಿಗಷ್ಟೇ. ಹೋಗ್ಲಿ ಬಿಡೋಣ ಪಾಪ ಏನೋ ಅರ್ಜೆಂಟ್ ಅಲ್ಲವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ. ದೊಡ್ಡ ಮುಂದೆ ಅವ್ಕಿ ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾನು. ಆವಾಗ ಗೊತ್ತಾಗಿದ್ದು. ನಮ್ಗೆ ಇನ್ನೇನು ಗೊತ್ತಾಗೋದು? ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು. ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರ ಕರಿ, ಅವ್ರಿಗೆ ಹೇಳೋದ್ನ ಹೇಳಲ್ಲ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್, ಹೇಳಿದೀವಿ ಸರ್. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವ್ನ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅವನು ಹಾಕ್ಸ್ಕೊಂಡಿರ್ಬೇಕಲ್ಲ ಅವನು. ಯಾರು ಅವ್ನ ಹೆಂಗ್ ಗೊತ್ತಾ, ಮನುಗ್ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ನು ಇಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ. ಯಾವ ಮನು? ಮನು ಅಣ್ಣ, ಕಾರ್ಪೆಂಟರ್ ಮನು. ಅವನು ಬಿಟ್ಬಿಟ್ಟ. ಅವನ್ ಹೊಡೆದ್ರಲ್ಲ. ಮನು ಅಣ್ಣನು ಬಿಟ್ಬಿಡ್ತು. ಅವನ್ ಜೊತೆಲಿ ಇದ್ದವ್ರು ಯಾರನ್ನ ಅವ್ರೇನಪ್ಪ ಹುಡುಗರು. ಪ್ರೆಸಿಡೆಂಟ್ ಯಾವಾಗ ಅವ್ನು ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡುಗರು ನೂಟ್ಲಾಗವ್ರೆ. ಈಗಿರೋದೆ ಯಾವ ಇಬ್ರು ಹೊಸ ಹುಡುಗರು. ಮಣಿನೇ ಬಿಟ್ಬಿಟ್ಟವನೆ, ಅವ್ರ ಕಡೆಯವ್ರು ನೆಂಟ್ರೆ ಬಿಟ್ಬಿಟ್ಟವನೆ. ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ್ ಜೀವ ಹೋದ್ರು ಬಾಯ್ ಬಿಡಲ್ಲ ಅವ್ನು. ಬಿಡಲ್ಲ, ಅದಂತೂ ಸತ್ಯ. ಬಾಯ್ ಬಿಡಲ್ಲ, ಅವ್ನ್ಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ. ನಾವು ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಮದ್ಗಿರಿ ಹುಡುಗರು 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನಿಮ್ಗೆ ಒಂದು ಮಾತು ಕೇಳಲ್ಲ, ಏನೋ ನಮ್ ತಾಯಿನಿಗೂ ಹೊಡೆದಲ್ಲ ರಾಜೇಂದ್ರನಿ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾರಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಳ್ಳೆ ಹುಡುಗರು ಕೇಳವನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ. ಹೋಗ್ತೀನಿ ಆಟೋದಲ್ಲಿ, ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ. ಫೋನಲ್ಲಿ ಏನು ಹೇಳಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರಿಸ್ಬಿಡಿವೆ ನಾನು. ಕಳಾಸಿ ಪಳ್ಳೆ ಹುಡುಗರು ಕರೆಸ್ತವನೆ. ಇವ್ನಿಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಇವ್ನ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ. ಯಾಕೋ ಡೌಟ್ ಹೊಡಿತೈತೆ ನನ್ಗೆ. ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ. ಹ್ಯಾಪಿ ನ್ಯೂ ಇಯರ್ ಹೇಳಕ್ಕಾಗಲ್ಲ. ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ, ಅವ್ರು ಎಲ್ಲೋತವ್ರು ಏನು ಎತ್ತ ಅಂತ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತೀಯಪ್ಪ? ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಇರೋದು. ಈಚೆ ಬರೋಕ್ಕೆ ಆಗಲ್ಲ. ಅದ್ ಹೆಂಗ್ ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ಗೆ ಕೊಡೋದು. ಇವನೇ ಖರ್ಚು ಮಾಡ್ತಾರದು? ಯಾರು? ಇವನೇನಾ? ಯಾರಿಗ್ ಗೊತ್ತಪ್ಪ, ನಮ್ಗೆ ಹಿಂಗ್ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರಬೇಕು? ನೀನೇ ಯೋಚನೆ ಮಾಡು. ಮನೇಲಿ ಮಾಡೋದು ಯಾರು? ಇವರು ಶಾಂತಿನಗರದಲ್ಲಿ ಮಾಡೋನು. ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ? ಅಲ್ಲ ಗುಂಡಂಗೆ ಎಲ್ಲಿ ಮಾಡೋರು ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗುಂಡಿಗೆ? ಒಟ್ಟಂಗೆ ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬಿಟ್ಟವ? ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ ಇದು ಇನ್ ಪಳ್ಯ ಕಡೆಗ? ನನಗೆ ಗೊತ್ತಿಲ್ಲಪ್ಪ. ಅವನ ಇದ್ದಲ್ಲ ಅಪ್ಸ್ಕೊಂಡು ಆಗ್ತದೆ ಅಲ್ಲೇ ಅಲ್ವಾ ಇನ್ ಪಳ್ಯ? ನನಗಂತೂ ಗೊತ್ತಿಲ್ಲ. ಒಟ್ನಾಗಿ ಇದು ಸತ್ಯ. ಅವ ಅಣ್ಣವರು ಕೇಳಿದ್ರೆ ಕೇಳ್ದಲೆ ಇರ್ಲಿ ಬಿಡ್ರಿ. ನಮ್ಗೆ ಯಾಕೆ ಹೇಳೋದು ಅಷ್ಟೇನಿ. ಅಣ್ಣ ಹಿಂಗೆ ಕಿವಿಗೆ ಬಿದ್ದೈತೆ ಕರೆದು ಹೇಳು ಅಂತಾವ್ ಬತ್ತೀವಿ. ನಾನು ಹೇಳ್ತೀನಿ, ನಂಬುದ್ರೆ ನಂಬ್ಲಿ. ಸಚಿವ ರಾಜಣ್ಣನ ಮಗ ರಾಜೇಂದ್ರ ಅವರ ಹತ್ಯೆಗೆ ಸೋಮು ಎನ್ನುವವರು ಈಗಾಗಲೇ 5 ಲಕ್ಷ ಹಣವನ್ನ ಅಡ್ವಾನ್ಸ್ ಆಗಿ ಪಡೆದುಕೊಂಡಿದ್ದಾರೆ. ಒಟ್ಟು ಸುಪಾರಿ ಪಡೆಯಲಿಕ್ಕೆ ಪ್ಲಾನ್ ಮಾಡಿದ್ದ ಹಣ 70 ಲಕ್ಷ. 70 ಲಕ್ಷದಲ್ಲಿ 5 ಲಕ್ಷ ಸೋಮು ಅವರ ಖಾತೆಗೆ ಹೋಗಿರುತ್ತೆ. ಈಗ ಪುಷ್ಪ ಸೋಮು ಅವರ ಜೊತೆಯಲ್ಲಿದೆ. ಈ ಎಲ್ಲಾ ಮಾಹಿತಿಯನ್ನ ಈಗ ರಾಕಿ ಎನ್ನುವವ
ರಾಜೇಂದ್ರ ಅವರ ಬೆಂಬಲಿಗ ಅವರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜೇಂದ್ರ ಅವರು ನನ್ನ ವಿರುದ್ಧ ಸಂಚು ನಡೆದಿದೆ ಎನ್ನುವ ಆರೋಪದ ಮೇರೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಆದರೆ ಈಗ ಪುಷ್ಪ ಎನ್ನುವವರು, ಸೋಮು ಅನ್ನುವವರು, ಯಾರು ಸೋಮು ಅಂತ ಇದ್ದಾರೋ ಅವರು ರಾಜೇಂದ್ರ ಅವರನ್ನ ಮುಗಿಸ್ಲಿಕ್ಕೆ ಈ ರೀತಿಯಾಗಿ 70 ಲಕ್ಷದ ಹಣವನ್ನ ಡೀಲ್ ಮಾಡಿದ್ದಾರೆ. ಅದರಲ್ಲಿ 5 ಲಕ್ಷ ಹಣವನ್ನ ಈಗಾಗಲೇ ಅವರ ಖಾತೆಗೆ ಬಂದಿದೆ. ಇನ್ನುಳಿದ ಸಂಚು ರೂಪಣೆ ಮಾಡಲಿಕ್ಕೆ ಬೇರೆ ಬೇರೆ ಹುಡುಗರನ್ನ ಕರೆಸಿಕೊಳ್ಳುವ ಯೋಜನೆ ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅವರ ಖಾತೆಗೆ ಕೂಡ ಹಣವನ್ನ ಜಮಾ ಮಾಡ್ತಾ ಇದ್ದಾನೆ ಸೋಮು ಎನ್ನುವ ಮಾಹಿತಿ ಕೂಡ ಪುಷ್ಪ ಎನ್ನುವವರು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗಾಗಲೇ ರಾಜೇಂದ್ರ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಇದೆ, ಷಡ್ಯಂತ್ರ ಕೂಡ ನಡೀತಾ ಇದೆ ಎನ್ನುವ ಮುಖಾಂತರವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋ ಇದೆ. ಈ ಆಡಿಯೋದಲ್ಲಿ ಸೋಮು ಎನ್ನುವವರು ಹಣವನ್ನ ಪಡೆದಿದ್ದಾರೆ, ಇದರಲ್ಲಿ ಅಡ್ವಾನ್ಸ್ ಕೂಡ 5 ಲಕ್ಷ ಪಡೆದಿದ್ದಾರೆ ಎನ್ನುವ ಮಾಹಿತಿ ಕೂಡ ಆ ಪುಷ್ಪ ಎನ್ನುವವರು ಮಾಹಿತಿಯನ್ನ ರಾಕಿಗೆ ಹಂಚಿಕೊಳ್ತಾ ಇದ್ದಾರೆ. ಈ ಸೋಮು ಎನ್ನುವವರು ರಾಜೇಂದ್ರಗೆ ಏನಾಗಬೇಕು, ಜೊತೆಗೆ ರಾಜೇಂದ್ರ ಸಂಬಂಧಪಟ್ಟಂತೆ ಇದಕ್ಕೆ ಯಾವ ವಿಷಯದಲ್ಲಿ ಇವರಿಗೆ ಕೊಲೆ ಮಾಡಲಿಕ್ಕೆ ಷಡ್ಯಂತ್ರನ ರೂಪಿಸ್ತಾ ಇದ್ದಾರೆ, ಜೊತೆಗೆ ಯಾವ್ದಾದ್ರು ಒಂದು ಸ್ಥಾನವನ್ನ ಪಡ್ಲಿಕ್ಕ ಯಾವ ಉದ್ದೇಶಕ್ಕಾಗಿ ಇವರ ಕೊಲೆ ಪ್ರಯತ್ನ ಆಗಿತ್ತು? ಎಸ್ ಶ್ರೀಕಾಂತ್, ಏನು ಈ ಒಂದು ಪ್ರಕರಣ ಅಂತಂದ್ರೆ ಹನಿ ಟ್ರಾಪ್ ನ ಒಂದು ವಿಚಾರವಾಗಿ ಈ ಒಂದು ಪ್ರಕರಣ ಈಗ ಬೆಳಗ್ಗೆ ಬಂದಿರತಕ್ಕಂಥದ್ದು. ಡಿಸೆಂಬರ್ ನಲ್ಲಿ ಈ ಒಂದು ಪ್ರಕರಣ ನಡೆದಿರುತ್ತೆ. ಆ ಒಂದು ವಿಚಾರವಾಗಿ ಏನು ಸ್ವತಃ ವಿಧಾನ ಪರಿಷತ್ ಸದಸ್ಯರಾದಂತ ರಾಜೇಂದ್ರ ಅವ್ರಿಗೇನೆ ಕೂಡ ವಿಚಾರ ಗೊತ್ತಾಗುತ್ತೆ. ಆದ್ರೆ ಅವರು ಈ ಒಂದು ವಿಚಾರವನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನನ್ನನ್ನ ಏಕೆ ಕೊಲೆ ಮಾಡಕ್ ಬರ್ತಾರೆ, ನಾನೇನ್ ಅಂತ ಇದ್ರಲ್ಲಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವರು ಮತ್ತೆ ಅವರ ತಂದೆಯವ್ರ ಹತ್ರನೂ ಕೂಡ ವಿಚಾರ ಚರ್ಚೆ ಮಾಡಿ ಸುಮ್ನೆ ಆಗ್ತಾರೆ. ಆದ್ರೆ ಹನಿ ಟ್ರಾಪ್ ವಿಚಾರ ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಹೆಚ್ಚು ತಾರಕಕ್ಕೆ ಇರುತ್ತೆ. ಈ ಒಂದು ವಿಚಾರವನ್ನು ಇಟ್ಕೊಂಡು SP ಕಚೇರಿಗೆ ತೆರಳಿ ಸ್ವತಃ ರಾಜೇಂದ್ರ ಅವರೇ ದೂರನ್ನ ಕೊಡ್ತಾರೆ. ಆ ಒಂದು ದೂರಿನಲ್ಲಿ ಆಡಿಯೋ ಪ್ಲಸ್ ಈ ಒಂದು ಕೊಲೆ ಸುಫಾರಿ ಪಡೆದಂತ ಹೆಸರುಗಳನ್ನ ಮೆನ್ಷನ್ ಮಾಡಿ ಅವರು ದೂರನ್ನ ಕೊಡ್ತಾರೆ. ಈ ಒಂದು ಮೆನ್ಷನ್ ನಲ್ಲಿ ಏನು ತುಮಕೂರಿನ ಜೈಪುರದ ಸೋಮು ಎಂಬ ವ್ಯಕ್ತಿ ಮತ್ತೆ ಭರತ್ ಮತ್ತೆ ಹೀಗೆ ಅವರ ಒಂದು ಸಹಚರರ ಹೆಸರುಗಳನ್ನ ಮೆನ್ಷನ್ ಮಾಡಿ ದೂರನ್ನ ಕೊಡ್ತಾರೆ. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಈಗ ಕೆಲವರನ್ನ ಬಂಧಿಸಿದರೆ, ಇನ್ನು ಕೆಲವರನ್ನ ಏನು ಶೋಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಯಾವ ವಿಚಾರವಾಗಿ ಇವರು ಕೊಲೆಯನ್ನ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನೋದು ವಿಚಾರ ಇನ್ನು ಬೆಳಗ್ಗೆ ಬಂದಿಲ್ಲ. ಯಾಕೆಂತಂದ್ರೆ ಸೋಮು 5 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡ ವಿಚಾರವನ್ನ ಸ್ವತಃ ಈ ಆಡಿಯೋದಲ್ಲಿ ಏನು ಪುಷ್ಪ ಅವರು ರಾಕಿ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಆಡಿಯೋದಲ್ಲಿ ಮೆನ್ಷನ್ ಆಗಿದೆ. ಆಕೆ ಸ್ಪಷ್ಟವಾಗಿ ಹೇಳ್ತಾಳೆ ಏನಂತಂದ್ರೆ, ಏನು 5 ಲಕ್ಷ ಬಂತಲ್ಲ, 5 ಲಕ್ಷ ಅಕೌಂಟಿಗೆ ಹೇಗ್ ಬಂತು, ಆ ಒಂದು ವಿಚಾರಿಸಿರೋದು ಗೊತ್ತಾಗುತ್ತೆ. ಇವರು ಸಂಚನ್ನ ರೂಪಿಸಿದ್ರು ಎಂಬ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಆಕೆ ಮಾತಾಡುವಂತ 18 ನಿಮಿಷದ ಒಂದು ಆಡಿಯೋದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗೇ ಇದೆ. ಜೊತೆಗೆ ಏನು ಸೋಮು ಅವರ ಒಂದು ನಡವಳಿಕೆ ಕೂಡ ಚೇಂಜ್ ಆಗುತ್ತೆ. ಆ ದುಡ್ಡನ್ನ ಪಡೆದ ನಂತರ ಅವರ ನಡವಳಿಕೆಯನ್ನು ಸಂಪೂರ್ಣ ಚೇಂಜ್ ಆಗುತ್ತೆ ಅಂತ ಕೂಡ ಪುಷ್ಪ ಹೇಳಿರ್ತಕ್ಕಂಥದ್ದು. ಹೇಗೆ ಅಂತಂತಂದ್ರೆ ಏನು ಮಧುಗಿರಿ ಒಂದು ಭಾಗ ಇದೆಯಲ್ಲ, ಆ ಮಧುಗಿರಿ ಭಾಗದಿಂದ ರೌಡಿಗಳನ್ನ ಕರೆಸುವಂಥದ್ದು, ಜೊತೆಗೆ ತಮಿಳುನಾಡಿನಿಂದ ಕೂಡ ಅಪರಿಚಿತ ಹುಡುಗನನ್ನು ಕರೆಯುವಂಥದ್ದು, ಹೀಗೆ ಸಂಚುಗಳನ್ನ ರೂಪಿಸ್ತಾರೆ. ಇದರ ಮಧ್ಯೆ ಒಂದು ಕಾರ್ಯಕ್ರಮ ಇರುತ್ತೆ, ಅವ್ರದ್ದೇ ಬರ್ತ್ಡೇ ಕಾರ್ಯಕ್ರಮ ಇರುತ್ತೆ. ಆ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಕೂಡ ಸಂಚನ ಅಂದ್ರೆ ರೂಪಿಸಿದ್ರು. ಅಂದ್ರೆ ಆತನನ್ನ ಅಂದ್ರೆ ರಾಜೇಂದ್ರ ಅವರನ್ನ ಕೊಲೆ ಮಾಡೋದಕ್ಕೆ ಸಂಚನ ರೂಪಿಸಿದ್ರು. ಯಾವ ರೀತಿ ಅಂತಂದ್ರೆ ಒಂದು ಏನು ಫ್ಲವರ್ ಡೆಕೋರೇಷನ್ ಏನಿದೆ, ಆ ಫ್ಲವರ್ ಡೆಕೋರೇಷನ್ ಅನ್ನ ಕಡೆಯವರು ಅಂತ ಹೇಳ್ಬಿಟ್ಟು ಹೋಗಿ ಸಂಚನ ರೂಪಿಸ್ತಾರೆ ಎಂಬ ವಿಚಾರನು ಕೂಡ ಪುಷ್ಪ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಅಂದ್ರೆ ಇವನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ದೂರನ್ನ ಕೊಡ್ತಾರೆ. ದೂರನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಹೇಶ್, ಈಗ ಸೋಮು ಅವರ ಖಾತೆಗೆ ಯಾರ ಅಕೌಂಟ್ ಇಂದ ಹಣ ಬಿದ್ದಿದೆ ಎನ್ನುವ ಮಾಹಿತಿ ಏನಾದ್ರೂ ಇದೆಯಾ? ಯಾರು ಇದರಿಂದ ಇದ್ದಾರೆ ಎನ್ನುವ ಮಾಹಿತಿ ಏನಾದ್ರೂ ಇದೆಯಾ? ಅವರ ಖಾತೆಗೆ ಹಣ ಬರುತ್ತಲ್ಲ, ಅವರ ಖಾತೆಗೆ ಹಣ ಪರಿಶೀಲನೆ ಮಾಡಿದ್ದಾರಾ? ಯಾರಿಂದ ಈ ಹಣ ಬಂದಿದೆ ಅನ್ನುವ ಮಾಹಿತಿ ಏನಾದ್ರೂ ಇದೆಯಾ?
ಶ್ರೀಕಾಂತ್ ಏನು 5 ಲಕ್ಷ ರೂಪಾಯಿ ಏನು ಖಾತೆ ಬಂದಿದೆ ಅಂತ ಹೇಳಿ ಪುಷ್ಪ ಹೇಳಿದರೆ, ಯಾವ ಖಾತೆಯಿಂದ ಬಂದಿದೆ ಅಂತ ಹೇಳಿ ಇನ್ನು ಪೊಲೀಸರು ಸ್ಪಷ್ಟವಾಗಿ ಹೇಳಿಲ್ಲ. ಯಾವುದೇ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿಲ್ಲ. ಜೊತೆಗೆ ರಾಜೇಂದ್ರ ಅವರು ಕೂಡ ಹೇಳಿಲ್ಲ. ಈ ಒಂದು ಸಂಬಂಧ ಇನ್ನು ಶೋಧ ಕಾರ್ಯ ನಡೀತಾ ಇದೆ, ತನಿಖೆ ನಡೀತಾ ಇದೆ ಶ್ರೀಕಾಂತ್.